ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 27ನೇ ಕಂತು ಜಮಾ ಆಗ್ಲಿಕ್ಕೆ ಶುರುವಾಗಿ ಈಗ ಆಲ್ರೆಡಿ 2 ದಿನ ಕಂಪ್ಲೀಟ್ ಆಗಿದೆ. ಇವತ್ತು ದುರಿತಗಳ ಪರಿಹಾರಕ್ಕಾಗಿ ಒಂದು ರಂಗೋಲಿಯನ್ನ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಕಷ್ಟಗಳ ಪರಿಹಾರಕ್ಕಾಗಿ ನಾನಿವತ್ತ ಅಕ್ಕಿ ಸಂಡಿಗೆ ಮಾಡಿ ತೋರಿಸ್ತೀನಿ. ಆ ಅಕ್ಕಿ ಸಂಡಿಗೆ ಹೆಂಗ್ ಮಾಡೋದತ್ತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ಜಾರ್ ತಗೊಂಡ್ರಿ. ನೀವೇನಾರ ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ದೇವರ ಸಾಮಾನುಗಳನ್ನ ಈಸಿಯಾಗಿ ತೊಳೆಯುವಂಥ ಒಂದು ಬೆಸ್ಟ್ ಮೆಥಡನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡು, ಎಲ್ರಿಗೂ ಅನುಕೂಲ ಆಗುವಂಥದ್ದು. ಈಗ ನಾವು ಅಕ್ಕಿ ಹಪ್ಪಳನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬಿಸಿಲೇ ಬೇಕು, ಬಿಸಿಲಲ್ಲೇ ಮಾಡಬೇಕು ಅನ್ನೋದೇನಿಲ್ಲ. ಮನೆಯಲ್ಲಿ ಯಾವ ಕಾಲದಲ್ಲಿ ಬೇಕಾದರೂ ನಾವು ಮಾಡ್ಕೋಬಹುದು. ಮಾಟ ಮಂತ್ರಕ್ಕೆ ಒಳಗಾದ ವ್ಯಕ್ತಿ ಹೇಗಿರುತ್ತಾನೆ? ನಿಮಗೂ ಮಾಟ ಮಾಡಿಸಿದ್ದಾರಾ? ತಿಳಿಯುವುದು ಹೇಗೆ? ಈ ಅನುಭವ ಆದ್ರೆ ನಿಮ್ಮ ಮೇಲೆ ಮಾಟ ಮಾಡಿರೋದು ಕನ್ಫರ್ಮ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಒಂದೊಳ್ಳೆ ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸುಲಭವಾಗಿನೇ ತಯಾರಿಸ್ಕೊಂಡು ಬಳಸಬಹುದಾದಂತಹ ರೆಮಿಡಿ ಇದು. ಬನ್ನಿ, ಮನೆಯಲ್ಲಿ ಇಡ್ಲಿ ದೋಸೆ ಹಿಟ್ಟೇನಾದ್ರೂ ಉಳಿದಿದ್ರೆ ಖಂಡಿತ ಈ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಇದನ್ನ ನೀವು ಟೀ ಕಾಫಿ ಜೊತೆಗೆ ಸ್ನಾಕ್ಸ್ ಆಗಿ ಅಥವಾ ಬೆಳಗ್ಗೆ ತಿಂಡಿಗೆ ರೈಸ್ ಜೊತೆಗೆ ಸ್ನಾಕ್ಸ್ ಆಗಿ ಕೂಡ. ಮೆಣಸಿನಕಾಯಿ ಬಳಕದಕಾಯಿ ಮೊಸರು ಹಾಕಿ ಮಾಡೋದು ತೋರಿಸ್ತೀನಿ ನೋಡ್ರಿ. 1 kg ಮೆಣಸಿನಕಾಯಿ ರೀ, ಸ್ವಚ್ಛಾಗ ತೊಳೆದು ನೀರಾಗಿನೆಲ್ಲ ತೆಗೆದಿಲ್ಲ ಒಣಕಾಯಿ ನೋಡ್ರಿ ಕಲ್ ಮೇಲೆ.